ಕತೆ ಹೇಳುತ್ತೇನೆ. ಒಂದು ಊರು, ಆ ಊರಿನ ಹೆಸರು ಮಲ್ಲಿಗೆಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗ್ತದೆ. ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗ್ತವೆ. ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕಿತು. ಆ ರಾಗಿಯ ಕಾಳುಗಳನ್ನು ಹೊಲದಲ್ಲಿ ಬಿತ್ತಿದರೆ ತುಂಬಾ ರಾಗಿ ಸಿಗುತ್ತದೆ ಎಂದು ಯೋಚಿಸಿತು. ಕೋಳಿ ಆ ರಾಗಿಯ ಕಾಳುಗಳನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯಗಿಡು. ಅದು ನನ್ನಿಂದ ಆಗದು ಎಂದು. ಪಾರಿವಾಳದ ಸಹಾಯಗಳು. ಅದು ನನ್ನಿಂದ ಆಗದು ಎಂದು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ಆ ರಾಗಿಯ ಕಾಳುಗಳನ್ನು ಬಿತ್ತಿತು. ಕೆಲವು ದಿನಗಳು ಕಳೆದವು. ಆ ರಾಗಿಯ ಪೈರುಗಳು ದೊಡ್ಡದಾದವು. ಮತ್ತೆ ಅದರಲ್ಲಿ ತೆನೆಗಳು ಬಿಟ್ಟವು. ಆ ತೆನೆಗಳನ್ನು ಕೊಯ್ಯುವ ದಿನಗಳು. ಕೋಳಿ ಆ ತೆನೆಗಳನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯಗಳು. ಅದು ನನ್ನಿಂದ ಆಗದು ಎಂದು. ಪಾರಿವಾಳದ ಸಹಾಯಗಳು. ಅದು ನನ್ನಿಂದ ಆಗದು ಎಂದು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ಆ ರಾಗಿಯ ತೆನೆಗಳನ್ನು ಕೊಯ್ಯಿತು. ಮತ್ತೆ ಅದನ್ನು ಸಂಗ್ರಹಿಸಿತ್ತು. ಒಂದು ದಿನ ಗುಬ್ಬಚ್ಚಿಗೆ ಮತ್ತು ಪಾರಿವಾಳಗಳಿಗೆ ತುಂಬಾ ಹಸಿವಾಯಿತು. ಅವರು ಕೋಳಿಯ ಬಳಿ ಬಂದು, ಅಕ್ಕ ತಿನ್ನಲು ರಾಗಿ ಕೊಡು ಎಂದು. ಕೋಳಿ, ನೀವು ಬಿತ್ತಲು ಬರಲಿಲ್ಲ, ಕೊಯ್ಯಲು ಬರಲಿಲ್ಲ, ನಾನು ಏಕೆ ನಿಮಗೆ ರಾಗಿ ಕೊಡಲಿ ಎಂದು. ಅವು ತನ್ನ ತಪ್ಪು ತಿಳಿಸಿಕೊಂಡು ತಲೆ ತಗ್ಗಿಸಿ ನಿಂತವು. ಕೋಳಿಗೆ ಅಯ್ಯೋ ಪಾಪ ಅನಿಸಿತು. ಕೋಳಿ ರಾಗಿಯ ಕಾಳುಗಳನ್ನು ಕೊಟ್ಟು. ಈ ಕಥೆಯ ನೀತಿ ಏನೆಂದರೆ, ಸಹಕಾರ ಸುಖ ಜೀವನದ ಆಧಾರ. ಧನ್ಯವಾದಗಳು.